ಎಸ್ ಬಿಗ್ ಬಾಸ್ ವಿನ್ನರ್ ಆತಗ್ಗೆ ಹಾಗೆ ಈಗ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿಯ ಊರಲ್ಲಂತೂ ಕೂಡ ಸಂಭ್ರಮಾಚರಣೆ ಕಣ್ರಿ. ಒಂದ್ ರೀತಿಯಾದಂತ ರ್ಯಾಲಿ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅನ್ನುವಂಥದ್ದು ಸಾಕಷ್ಟು ಜನ ಒಂದ್ ಕಡೆ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಓಡಾಡಿದಂತ ಏರಿಯಾ, ಗಿಲ್ಲಿ ನಡೆದಾಡಿದಂತ ಒಂದಿಷ್ಟು ಏರಿಯಾಗಳು, ಅದರಲ್ಲೂ ಕೂಡ ಚಿಕ್ಕದಾದಂತ ಊರಾದ್ರೂ ಕೂಡ ಆ ಪ್ರೀತಿ ತೋರಿಸುವಂತ ಕೆಲಸ, ಅವ್ರು ಚಿಕ್ಕವನಿದ್ದಾಗ ಹೇಗಿದ್ರು, ಏನ್ ಕತೆ, ಅದೆಲ್ಲವೂ ಕೂಡ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಇಲ್ಲಿಯ ಊರಿನ ಹಿರಿಯರಾಗಿರುವಂತ ಅಜ್ಜಿ ಇದ್ದಾರೆ ನಮ್ಮ ಜೊತೆ ಮಾತಾಡಿಸುವಂತ ಕೆಲಸ. ಅಜ್ಜಿ, ಗಿಲ್ಲಿ ತುಂಬಾ ಚಿಕ್ಕವರಿದ್ದಾಗ ನೋಡಿರ್ತೀರಾ, ಹೇಗಿದ್ದ, ಏನ್ ಕತೆ ಅಂತ? ಚಿಕ್ಕವರಾಗಿದ್ದಾಗ ಬಾಡಸ್ತಾನ ಸಟ್ಗೆ ಊಟಕ್ಕೆ ತೊಂದ್ರಿ, ಅವ್ರ ಅಪ್ಪ ಅಮ್ಮ ಸಾಕೋಕು ಕಷ್ಟ, ಜಮೀನು ಕಮ್ಮಿ. ಆ ನ್ಯಾರದಲ್ಲಿ ಕೇಳ್ದ ಬಂದ್ಬಿಟ್ಟ ಅಲ್ಲಿಗೆ ಬೆಂಗಳೂರಿಗೆ ಅಲ್ವಾ. ಬಹಳ ಬಡತನದವರು ಅಂತಂದ್ರೆ ಬಹಳ ಕಷ್ಟ ಆಯ್ತಾ ಅಮ್ಮ ಅವ್ರಿಗೆ? ಇತ್ತು. 5 ಜನ ಅವ್ರ ಅಣ್ಣ ತಮ್ದಿರು, ಅವ್ರ ಅಪ್ಪನನ್ ಗುಡ್ಸ್ತವ್ರು. 5 ಜನ ಭಾಗ ಆಗೋದ್ರು. ಭಾಗ ಆದ್ಮೇಲೆ ಊಟಕ್ಕೆ ತೊಂದ್ರೆ ಆಯ್ತು. ಕೇಳ್ದಾನೆ ಯಾಕೆ ಇಲ್ಲಿರೋದು ಅಂದ್ಬಿಟ್ಟು ಬಂದ್ಬಿಟ್ಟಿದ್ದು ಗಿಡಿ. ನೋಡಿ, ಚಿಕ್ಕವರಿದ್ದಾಗ ಇಲ್ಲೇ ಓಡಾಡ್ತಾ ಇದ್ರು, ನೋಡ್ತಾ ಇದ್ರಾ? ಸಿಕ್ಕಾಬಡೆ ಕ್ವಾಟ್ಲೆ ಅಂತೆ ಊರಲ್ಲಿ. ಅಟ್ಟಿಲಿ ನಮ್ಮಟ್ಟು ದಂಡೆ ಏನಿಲ್ಲ, ಒಳ್ಳೆ ಹುಡುಗ. ಒಬ್ರು ಅಂದ್ಗೆ ಐಕ್ಳನ್ನು ಗುದ್ದಾಡಕೋನಿಲ್ಲ, ಕೆಡ್ಬಾಡಕೋನಿಲ್ಲ, ಜಗಳ ಆಡ್ನಿಲ್ಲ, ಏನಿಲ್ಲ, ಒಳ್ಳೆ ಸ್ಥಾನಗೆ ಇದ್ದದ್ದು. ಕಾಮಿಡಿ ತುಂಬಾ ಮಾಡ್ತಿದ್ರ ಅವಾಗ? ಏನ್ ಕಾಮಿನಿ ಬಾಡಿಸ್ತಾನೆ, ಮಾಡು ಕಾಯ್ತಿತ್ತಾಗ. ಏನೋ ಶಿವ ಈಗ ಅಲ್ಲಿಗೆ ಹೋದ್ಮೇಲೆ ಬುದ್ಧಿ ಕೊಟ್ಟನ ಮಾಡ್ತಾವನೆ. ಓದಿರುದು ಎಷ್ಟು ಗೊತ್ತಿಲ್ಲ ನಂಗೆ. ಹೌದು. ಏನಪ್ಪ ಮಾಡಿ ಹೋಗವನೇ ನಮ್ಗೆ ಹುಡುಗ ಅಲ್ಲ, ಅವನೇ ಅಂತಲೂ ಹೇಳಲಿಲ್ಲ ಅವ್ರ ಅಪ್ಪ ಅಮ್ಮ ನಮ್ಗೆ. ಯಾಕೆ ಹಳ್ಳಿಲಿ ಆಡ್ಕೊತಾರೆ, ಊಟ ಇಲ್ದ ಹೋಯ್ತೇನೋ, ಹೊಂಟೋಗದೆ ಅಂತ ಹೇಳಲಿಲ್ಲ ಅವರು. ಆಮೇಲೆ ಎಷ್ಟೋ ದಿನ ಮೇಲೆ ನಮ್ ಗಂಡು ಅಲ್ಲದೆ ಅಂತ ಹೇಳಿದ್ದು. ಅಂದ್ರೆ ಬೆಂಗಳೂರು ಹೋಗಿದ್ದು ಯಾರ ಮುಂದೆ ಹೇಳಿರ್ಲಿಲ್ವಾ ಅವರು? ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳಿರ್ಲಿಲ್ಲ ಅವರು. ಯಾಕೆ ಹಳ್ಳಿಲಿ ಆಡ್ಕೊತಾರೆ, ಮಕ್ಕಳು ಸಾಕು ದೊಡ್ಡ ಸುಲಭ, ಊಟ ಇಲ್ಲೈತೇನೋ, ಹೊಂಟೈತೇನೋ ಅಂತಾರೆ. ಅದು ಯಾಕೆ ಕೇಳ್ಕೋಬೇಕು, ನಮ್ ಕಷ್ಟ ಇರೋದ ಅಂತ ಹೇಳಿರ್ಲಿಲ್ಲ ಅವ್ರು. ಅಂದ್ರೆ ಒಂದ್ ಸರಿ ಬಡತನ ಅನ್ನೋದು ಬಂದ್ಬಿಟ್ರೆ ಅವ ಬಹಳ ಕಷ್ಟ. ಯಾಕೆ ಅಂತಂದ್ರೆ ಈ ಬಡತನದಿಂದ ಹೊರಗೆ ಬರಬೇಕು, ನಮ್ಮ ಮಕ್ಕಳು ಕೂಡ ಒಳ್ಳೆಯವ್ರು ಆಗ್ಬೇಕು ಅನ್ನುವಂಥದ್ದು ಕಷ್ಟ. 3 ಜನನು ಸಾಕೋಕ ಅವ್ರಿಗೆ ಅವಾಗ. ಇದು ಆಯ್ಸ್ತಿ ಹಳ್ಳಾಗಿಲ್ಲ, ದುಡ್ಡು ಕಸರು ಸಟಿಗೆ ಇಲ್ಲ, ಅಣ್ಣ ತಮ್ಮದ್ರು ಭಾಗ ಆಗೋದ್ರು, ಇವ್ರ ಮಕ್ಳು ಯಾಕೆ ಸಾಕೊಡ್ರು ಬಾ ಅಂತ. ಕಷ್ಟವೇ ಬಂದಿರೋದು ಅವರು. ನೋಡಿ, ಆ ದಿನ ಕಷ್ಟದ ಹಾದಿಗಳು ಇವತ್ತು ನೋಡಿದ್ರೆ ತುಂಬಾ ಖುಷಿ. ಇಡೀ ಕರ್ನಾಟಕ ಜನತೆ ಒಂದ್ ಕಡೆ ಎಲ್ಲಾ ಜನ ಬಂದ್ ಮಾತಾಡಿಸ್ತಾ ಇದ್ದಾರೆ. ಇವತ್ತು ಎಷ್ಟು ಖುಷಿ ಇದೆ ನಿಮ್ಗೆ? ಅವ್ರ ತಾಯಿ ಏನಂತ ಗೊತ್ತಾ, ನನ್ ಮಗ ಇನ್ ಯಾರಕ್ ಬರ್ತಾನೆ ಅನ್ನೋದು ಗೊತ್ತಿರ್ಲಿಲ್ಲ, ಆ ದೇವ್ರೇ ದಾರಿ ತೋರಿದ್ನೇನು ಅಂತಾರೆ. ಅವ್ರೇನು ಈಗ್ಲೂ ಖುಷಿ ಪಟ್ಕೊ ಬಡಾಯ ಬಹುಮಾನ ಆಡೋದಿಲ್ಲ. ನೋಡಿ, ಅದು ಅವರಲ್ಲಿ ಇದೆ ಅಂತಂದ್ರೆ ಎಲ್ಲೂ ಕೂಡ ತೋರಿಸ್ಬಾರ್ದು. ಈಗ ಬಂದಿದೆ, ಹಂಗ್ ಬಂದಿದೆ, ಹಿಂಗ್ ಬಂದಿದೆ ದುಡ್ಡು, ಅದು ಯಾವಾಗ ಅವಾಗ ಮೊದಲಿಂದಲೂ ಕೂಡ ಹಿಂಗಿದ್ರು, ಈಗಲೂ ಕೂಡ ಹಂಗೆ ಇದ್ದಾರೆ. ಎಲ್ಲಿ ಬದಲಾಗಿಲ್ಲ. ಇಲ್ಲ ಇಲ್ಲ ಬದಲಾಗಿಲ್ಲ. ಅವ್ರು ಬದಲಾದವ್ರಾಗಿದ್ದಾರ ನೋಡು, ಅಲ್ಲಿ ನೋಡಿದಾಗಲೇ ಗೊತ್ತಾಗೋದಿಲ್ಲ ಅವ್ರ. ಈಗ ಗಿಲ್ಲಿ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅಮ್ಮ? ಇಡೀ ರಾಜ್ಯ ಜನ ಪ್ರೀತಿ ಮಾಡ್ತಾ ಇದ್ದಾರೆ. ಊರಲ್ಲಿ ಒಬ್ಬ ಗೆದ್ದ, ಒಬ್ಬ ಮನ್ಸ ಮಾಡದ ಏನು ಸಂತೋಷ. ಯಾರೋ ಬದುಕ್ಲಿ, ಹೇಗ ಇರೋರು ಎಲ್ಲ ಒಂದ ಸಮನಾಗ ಅವಕಾದ ಅಂತ ನಮಗೂ ಖುಷಿ. ಹಿಂಗ್ ಬದುಕ್ತಾನೆ, ಹಿಂಗ್ ಬಂದ ಅಂತ ಹೊಟ್ಟುರಿ ಇಲ್ಲ. ಕಷ್ಟದಲ್ಲಿದ್ರು ಬದುಕ್ಲಿ ಈಗಾರು 7 ದಿನ. ಅವ್ರ ಅಪ್ಪ ಅವ್ರ ಅಮ್ಮ ಸಂತೋಷವಾಗಿರ್ಲಿ. ತುಂಬಾ ಖುಷಿ ಆಯ್ತು ಅಜ್ಜಿ. ಅಂತಂದ್ರೆ ಅವ್ರ ಜರ್ನಿ ಆಗಿರ್ಬೋದು, ತುಂಬಾ ಕಷ್ಟದ ದಿನಗಳು. ಈಗ ಅವ್ನು ನೋಡಿ ಎಲ್ಲವೂ ಕೂಡ ಅಂದ್ರೆ ಊಟ ಮಾಡೋಕ್ಕೂ ಕೂಡ ಸಮಯ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಸ್, ಅಜ್ಜಿ ಕೂಡ ಮಾತಾಡ್ತಾ ಇದ್ರು, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರು ನಡೆದು ಬಂದಂತಹ ಹಾದಿ, ಅವರು ಪಟ್ಟಿರುವಂತಹ ಕಷ್ಟ ಅಷ್ಟಿಷ್ಟಲ್ಲ ಸ್ವಾಮಿ. ಯಾಕೆ ಅಂತಂದ್ರೆ ಒಬ್ಬ ಬಡವ ಬೆಳೆದಂತ ಸಂದರ್ಭದಲ್ಲಿ ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಕೂಡ ಇದೀಗ ಸತ್ಯ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಿಯಾಕ್ಷ್ ಜೊತೆ ನಾನು ಸಿರಾಜ್ ಪಾಲಿಕರ್, ರೆಬಲ್ ಟಿವಿ, ಬಳಬಲಿ.